ಪ್ರೇಸ್ ದ ಲಾರ್ಡ್. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ಬರುತ್ತೇವೆ. ಈ ಧ್ಯಾನ ಮಾಡೋ ಸಂದೇಶವನ್ನು ನಾವು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನೀನು ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನ ಎತ್ಕೊಂಡು ಈ ವಿಧನ ಸಂದೇಶದ ಮುಖಾಂತರವಾಗಿ ನಿನ್ನ ಜನಸಂಗಡ ಮಾತಾಡು. ಪವಿತ್ರಾತ್ಮನೇ, ಈ ಸಂದೇಶವನ್ನು ಕೆಲವು ಪ್ರತಿಯೊಬ್ಬರ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿ ಉಂಟು ಮಾಡಿ ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಯೋಹನನು ಬರೆದ ಮೊದಲನೇ ಪತ್ರಿಕೆ, ಅದೇ 2ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯ. ನನ್ನ ಪ್ರಿಯದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ಇಲ್ಲಿ ಅಪೊಸ್ತಲ ಹೇಳ್ತಾನೆ, ಪ್ರಿಯರದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತು ನಿಮಗೆ ಬರೆಯುತ್ತೇನೆ. ಯಾಕೆ ಯೋಹನನು ಪಾಪ ಮಾಡದಂತೆ ಈ ಮಾತು ಬರೆಯುತ್ತೇನೆ ಎಂಬುದೇ ಯಾಕೆ ಹೇಳ್ತಾನೆ, ಇದರ ಅರ್ಥ ಏನು ಎಂಬುದನ್ನು ನೋಡೋಪ್ರೆ ಇಲ್ಲಿ ನಾವು 3 ಸಂಗತಿಗಳು ನೋಡ್ತೇವೆ. ಮೊದಲನೇ ಸಂಗತಿ, ಪಾಪವನ್ನು ಮಾಡುವವರು ಆಗಿರಬಾರದು. 2ನೇ ಸಂಗತಿ, ಪಾಪವನ್ನು ಮಾಡಿದ ದಿನಲ್ಲೂ ಪ್ರಾರ್ಥನೆಯನ್ನು ಮತ್ತು ಯಾರು ಓದುವರಾಗಬೇಕು. 3ನೇ ಸಂಗತಿ, ಪವಿತ್ರಾತ್ಮನಿಗೆ ದಿನಾಲು ವಿಧೇಯರಾಗಿ ನಡೆಯುವರಾಗಬೇಕು. ಇದು ಮೊದಲನೇ ಸಂಗತಿ ನೋಡ್ತೇವೆ, ಪಾಪವನ್ನು ಮಾಡಬಾರದು. ಯಾಕೆ ಎಂಬುದು ನೋಡೋಣ ಪ್ರೇ. ಯೋಹನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 5ರಿಂದ 9 ವಾಕ್ಯ ಮತ್ತು 14ನೇ ವಾಕ್ಯ. ಅಲ್ಲಿ 38 ವರ್ಷದಿಂದ ರೋಗಿಯಾಗದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೂ ಮನಸ್ಸುಂಟು ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಲದೊಳಗೆ ಇಳಿಸುವರಿ ಒಬ್ಬರೂ ಇಲ್ಲ. ನಾನು ಬರೋದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ಇಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತನು ಆ ಬೆಸ್ತದ ಕೊಲದಲ್ಲಿ 38 ವರ್ಷ ಬಿದ್ದ ರೋಗಿಯನ್ನು ಯೇಸು ಕ್ರಿಸ್ತನು ಆ ರೋಗಿಯ ನಂಬಿಕೆ ನೋಡಿ ಅವನನ್ನು ಸ್ವಸ್ಥ ಮಾಡ್ತಾನೆ. ಈ ಸ್ವಸ್ಥ ಮಾಡಿದ ನಂತರ 14ನೇ ವಾಕ್ಯ ನೋಡ್ತೇವೆ, ಇದಾದ ಮೇಲೆ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನ್ನ ಹೆಚ್ಚಿನ ಕೇಡು ಬಂದಿತು ಅಂದನು. ನೋಡಿ, ಅತಿ ಸ್ಪಷ್ಟವಾಗಿ ಯೇಸು ಆ ರೋಗಿ ಹೇಳ್ತಾನೆ, ಆ 38 ವರ್ಷದಿಂದ ಆ ರೋಗಿಯು ತನ್ನ ರೋಗದಲ್ಲಿ ಬಿದ್ದುಕೊಂಡಿದ್ದನು. ಅದೇ ಯೇಸು ಕ್ರಿಸ್ತನು ಅವನ ನಂಬಿಕೆ ಅವನು ಗುಣ ಮಾಡ್ತಾನೆ. ಗುಣ ಮಾಡಿದ ಯೇಸು ಕ್ರಿಸ್ತನು, ನಿನಗೆ ಗುಣವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ಪಾಪ ಮಾಡದೆ ಇನ್ನು ಹೆಚ್ಚಿನ ಕೇಡು ನಿನಗೆ ಬಂದಿತು. ಹಾಗಾದರೆ ನೆಟ್ಬಿಟ್ಟರೆ ಈ ಯೇಸು ಕ್ರಿಸ್ತ ಮೇಲೆ ಯಾರು ನಂಬಿಕೆ ಕೊಡುತ್ತಾರೋ ಆ ಯೇಸು ಕ್ರಿಸ್ತನ ನಂಬಿಕೆ ಕೊಡುವ ಮುಖಾಂತರ, ಆತ ನಿಮ್ಮ ಕರ್ತವ್ಯ ಅಂಗೀಕಾರ ಮಾಡುವ ಮುಖಾಂತರ ಆತ ನಿಮ್ಮ ಎಲ್ಲ ಪಾಪಗಳನ್ನು ಶ್ರಮಿಸ್ತಾನೆ. ಪಾಪದ ಮೇಲೆ ಎಲ್ಲ ಶಾಪಗಳಿಂದ, ಪಾಪದ ಎಲ್ಲ ರೋಗಗಳಿಂದ ಪರಿಪೂರ್ಣ ಯೇಸು ನಂಬಿಕೆ ಕೊಡುವ ಪ್ರತಿಯೊಬ್ಬರು ಯೇಸು ಗುಣ ಮಾಡುತ್ತಾನೆ, ಬಿಡುಗಡೆ ಕೊಡುತ್ತಾನೆ, ಆಶೀರ್ವಾದ ಮಾಡುತ್ತಾನೆ. ಪ್ರೇ ಈ ಆಶೀರ್ವಾದ ಹೊಂದಿದ ನಂತರ, ಅದರ ರೋಗ ಬಿಡುಗಡೆ ಆದ ನಂತರ, ಅದು ಅದ್ಭುತ ಹೊಂದಿದ ನಂತರ ಅದನ್ನು ಕಾಪಾಡಿಕೊಳ್ಳಬೇಕಾದ್ರೆ ಪಾಪವನ್ನು ಮಾಡಬಾರದು, ಪಾಪದ ಜೊತೆ ಬಿಟ್ಟು ಬಿಡಬೇಕು. ಇವತ್ತು ಅನೇಕರು ಅನೇಕ ಹೀಲಿಂಗ್ ಕ್ರೂಸೇಡ್ನಲ್ಲಿ ಬರ್ತಾರೆ, ಗುಣವಾಗ್ತಾರೆ, ಅಥವಾ ದೇವರ ಸೇವಕರು ಪ್ರಾರ್ಥನೆ ಮಾಡೋ ಗುಣ ಆಗ್ತದೆ. ಅದೇ ಟಿ ವಿ ಮಾಧ್ಯಮ ಮುಖ ನೀವು ದೇವರ ಸೇವಕ ಪ್ರಾರ್ಥನೆ ನಂಬಿಕೆ ಗುಣ ಆಗ್ತದೆ. ಗುಣ ಆದ ನಂತರ ಆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು, ಆ ಆಶೀರ್ವಾದ ಕಾಪಾಡಿ ನಿಮ್ಮ ಕೈಲುಂಟು. ಅದು ಹೇಗಾದರೆ ನಿಮ್ಮ ಪಾಪದ ಜೀವಿತ ಬಿಟ್ಟು ಬಿಡಬೇಕು. ಒಂದು ವೇಳೆ ನೀವು ಗುಣ ಆಯಿತು, ಆಶೀರ್ವಾದ ಸಿಕ್ಕಿತು, ಬಿಡುಗಡೆ ಸಿಕ್ಕಿತು, ಪುನಃ ಪಾಪ ಮಾಡಿದರೆ ಯೇಸು ಕ್ರಿಸ್ತನ ಸ್ವತಃ ಹೇಳ್ತಾನೆ, ಇನ್ನೂ ಹೆಚ್ಚಿನ ಕೀಡು ಬಂದಿತು. ಅದಕ್ಕೆ ಪುನಃ ನಿಮಗೆ ಕೀಡು ಬರಬಾರ್ದು, ಪುನಃ ರೋಗ ಬರಬಾರ್ದು. ಅದಕ್ಕೋಸ್ಕರ ಯೇಸು ನಂಬಿಕಿಡುವಾಗ ಯೇಸು ಕ್ರಿಸ್ತನ ಸೇವಕರ ಮುಖಾಂತರ ಅಥವಾ ಟಿ ವಿ ಮಧ್ಯದ ಮುಖಾಂತರ ಇಲ್ಲಿ ಪ್ರಾರ್ಥನೆ ಮಾಡುವ ನೀವು ಗುಣ ಹೊಂದುತ್ತೀರಿ. ನಂಬಿಕೆ ಮುಖಾಂತರ ಗುಣ ಹೊಂದಿದ ನಂತರ ಆ ಆರೋಗ್ಯ ಆಶನ ಕಾಪಾಡಿಕೊಳ್ಬೇಕಾ, ಪಾಪವನ್ನು ಮಾಡುವುದನ್ನು ಬಿಟ್ಟು ಬಿಡಬೇಕು ಎಂಬುದೇ ಯೇಸು ಕ್ರಿಸ್ತನು ತಾನೇ ಹೇಳುತ್ತಾನೆ. ಇನ್ನು ವಾಕ್ಯ ನೋಡುವ ಅಪೊಸ್ತಲನ ಬಗ್ಗೆ ನೋಡುವ ರೋಮಾಪುರದವರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 1, 2 ಮತ್ತು 11ನೇ ವಾಕ್ಯದಿಂದ 16ನೇ ವಾಕ್ಯ ತನಕ. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕು, ಎಂದಿಗೂ ಇರಬಾರದು.
ಪಾಪದ ಪಾಲಿಗೆ ಸತ್ತವರು ನಾವು ಇನ್ನೂ ಅದರಲ್ಲಿ ಬದುಕುವುದು ಹೇಗೆ? ಅಪೊಸ್ತಲನು ಹೇಳ್ತಾನೆ, ಹಾಗಾದರೆ ಏನು ಹೇಳೋಣ? ಹೌದು, ಇವತ್ತು ಯೇಸು ಕ್ರಿಸ್ತನ ಮುಖದ ಕೃಪೆ ಉಂಟು. ಕೃಪೆ ಅಂದರೆ ಎಷ್ಟೋ ಪಾಪ ಮಾಡಿದರೂ ಯಾವ ಪುಣ್ಯಕ್ರಿಯೆ ಇಲ್ಲದೆ ನಿಮ್ಮ ಪಾಪ ಒಪ್ಪಿಕೊಂಡರೆ ಸಾಕು, ಯೇಸು ರಕ್ತ ನಿಮ್ಮ ಪಾಪ ತೊಳೆದು ಶುದ್ಧೀಕರಿಸ್ತದೆ. ಇದಕ್ಕೆ ಏನು ಬೆಲೆ ಕೊಡಬೇಕಿಲ್ಲ, ಬರೀ ನಂಬಿಕೆಯಿಂದ ನೀವು ಪಾಪದ ಒಪ್ಪಿಕೊಂಡರೆ ಸಾಕು, ಯೇಸು ರಕ್ತ ನಿಮ್ಮ ಪಾಪ ತೊಳೆದು ಶುದ್ಧೀಕರಿಸ್ತದೆ. ಇದು ಕೃಪೆಯಾಗಿದೆ. ಅದಪ್ಪ ಈ ಕೃಪೆ ಉಂಟು, ಪಾಪನ ಮಾಡಬಹುದು? ಎಂದಿಗೂ ಮಾಡಬಾರದು. ಯಾಕಂದರೆ ಯಾರ್ಯಾರು ನೀರಿನ ಮುಳಿ ತೆಗೆದುಕೊಂಡಿದ್ದರು ಆಗ ನೀವು ಪ್ರತಿಜ್ಞೆ ಮಾಡಿದಿರಿ, ಆ ನೀರಿನ ಮುಖಾಂತರ ನಿಮ್ಮ ಪಾಪದ ಪಾಲೆ ಸಾಯುತ್ತೀರಿ, ಯೇಸು ಜೀವಿಸ್ತೀರಿ ನಿರ್ಧಾರ ಮಾಡಿದಿರಿ. ಅದಕ್ಕೆ ಪುನಃ ಪಾಪದಲ್ಲಿ ನೀವು ಜೀವಿಸಬಾರದು ಎಂಬುದೇ ಅಪೊಸ್ತಲನು ಹೇಳ್ತಾನೆ. ಪುನಃ ನಾವು ರೋಮಾಪುರದ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 11ರಿಂದ 16 ವಾಕ್ಯ ನೋಡೋಣ. 11ನೇ ವಾಕ್ಯ ಓದ್ತೇನೆ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸಲು ಎಂದು ಎನಿಸಿಕೊಳ್ಳಿರಿ. ಇಲ್ಲಿ ಅಪೊಸ್ತಲನು ಹೇಳ್ತಾನೆ, ಯಾರ್ಯಾರು ನೀರಿನಲ್ಲಿ ಮುಳುಗಿಸಿಕೊಳ್ಳುತ್ತಾರೋ ಅವರೆಲ್ಲರಿಗೂ ಅಪೊಸ್ತಲನು ಹೇಳ್ತಾನೆ, ಪ್ರತಿದಿನ ಪ್ರೇರೆ ನೀವು ನೆನಪಿತರಬೇಕು, ನೀವು ಯಾವ ದಿನ ನೀರಿನಲ್ಲಿ ಮುಳುಗಿ ದೀಕ್ಷೆಯನ್ನು ತೆಗೆದುಕೊಂಡಿದ್ರು ಆ ದಿವಸ ನಿಮ್ಮ ದೇವರ ಮುಂದೆ, ದೇವರ ಸೇವಕರ ಮುಂದೆ, ಸೈತನ ಮುಂದೆ, ದೇವದೂತರ ಮುಂದೆ, ಸಭೆಯ ಮುಂದೆ ನೀವು ಪ್ರತಿಜ್ಞೆ ಮಾಡಿದಿರಿ, ಈ ದಿನ ನನ್ನ ಪಾಪದ ಸ್ವಭಾವಕ್ಕೆ ನಾನು ಸಾಯುತ್ತೇನೆ. ಮತ್ತು ಯೇಸು ಕ್ರಿಸ್ತನೊಟ್ಟಿಗೆ ನಾವು ಹೊಸ ವ್ಯಕ್ತಿ ನೀವು ನಿರ್ಧಾರ ಮಾಡಿದಿರಿ, ಪ್ರತಿಜ್ಞೆ ಮಾಡಿದಿರಿ. ಆ ಪ್ರತಿಜ್ಞೆ ದಿನಾಲು ನೆನಪಿತರಬೇಕು. ಮತ್ತು ಪ್ರಾರ್ಥನೆಯ ಮುಖಾಂತರ, ದೇವರ ವಾಕ್ಯ ವಿಧೇಯದ ಮುಖಾಂತರ ನೀವು ದಿನಾಲು ಪಾಪದ ಪಾಲಿಗೆ ಸತ್ತವರು ಎಂದು ಎನಿಸಿಕೊಳ್ಳಬೇಕಾದ ಅಪೊಸ್ತಲನು ಹೇಳುತ್ತಾನೆ. 12ನೇ ವಾಕ್ಯ ನೋಡ್ತೇವೆ. ಈಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪನ ಆಳಗೊಳಿಸಿ ನೀವು ದೇಹದ ದುರಾಸೆಗಳಿಗೆ ಒಳಪಡಬೇಡಿರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರಿಗಿಂತ ಜೀವಿತರಾಗಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳಾಗಿ ಆತನಿಗೆ ಸಮರ್ಪಿಸಿರಿ. ಅಪೊಸ್ತಲನು ಹೇಳ್ತಾನೆ, ನೀರಿನಲ್ಲಿ ಮುಳುಗಿಸಿದ ಪ್ರತಿಯೊಬ್ಬನು ಪ್ರತಿದಿನ ನಿಮ್ಮ ಶರೀರದ ಪ್ರತಿಯೊಂದು ಅಂಗಾಂಗಗಳನ್ನು ನೀತಿಯ ಕೃತ್ಯಗಳನ್ನು ಮಾಡುವುದಕ್ಕೆ ದಿನಾಲು ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳಬೇಕು. ಹಾಗೆ ಮಾಡಿದರೆ ಪಾಪಕ್ಕೆ ನಿಮ್ಮ ಮೇಲೆ ಅಧಿಕಾರವಿಲ್ಲ, ಸೈತಾನ ನಿಮ್ಮ ಮೇಲೆ ಅಧಿಕಾರವಿಲ್ಲ, ರೋಗಕ್ಕೆ ನಿಮ್ಮ ಮೇಲೆ ಅಧಿಕಾರ. ಯಾಕಂದರೆ ನೀವು ಪಾಪ ಮಾಡಿದರೆ ಮಾತ್ರವೇ ಸೈತಾನ ನಿಮ್ಮ ಮೇಲೆ ಅಧಿಕಾರ ಮಾಡ್ತಾನೆ. ಪಾಪ ಇಲ್ಲದೆ ಅಧಿಕಾರವಿಲ್ಲ. ಅದಕ್ಕೆ ಪಾಪಕ್ಕೆ ನಿಮ್ಮ ಮೇಲೆ ಅಧಿಕಾರ ಸಿಗಬಾರ್ದಾದರೆ ದಿನಾಲು ನಿಮ್ಮ ಅಂಗಾಂಗಗಳನ್ನು ನೀತಿ ಕೃತ್ಯ ಮಾಡುವ ಸಾಧನೆಗೆ ಸಮರ್ಪಣೆ ಮಾಡಿಕೊಡಬೇಕು ಅಪೊಸ್ತಲನು ಹೇಳುತ್ತಾನೆ. 14ನೇ ವಾಕ್ಯ ನೋಡ್ತೇವೆ. ಯಾಕೆಂದರೆ ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸೋದು ಯಾವಾಗ ಪ್ರೇರೆ ನಿಮ್ಮ ಸದ ಅಂಗಾಂಗಗಳನ್ನು ನೀತಿಯ ಕೃತ್ಯಗಳನ್ನು ಮಾಡುವ ಸಾಧನಗಳಾಗಿ ದೇವರು ಒಪ್ಪಿಸಿಕೊಡುತ್ತಾರೋ ಆಗ ಪಾಪಕ್ಕೆ ಅಥವಾ ಸೈತಾನಿಗೆ ನಿಮ್ಮ ಮೇಲೆ ಅಧಿಕಾರ ಇರುವುದಿಲ್ಲ ಎಂಬುದಾಗಿ ಇದು ಅರ್ಥವಾಗಿದೆ. ಪ್ರೇರೆ ನೀವು ಧರ್ಮಶಾಸ್ತ್ರ ಅಧೀನಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಧರ್ಮಶಾಸ್ತ್ರದಲ್ಲಿ ಪಾಪ ಪರಿಹಾರ ಆಗಬೇಕಾದ್ರೆ ಅದಕ್ಕೆ ಕ್ರಯ ಕೊಡಬೇಕಿತ್ತು. ಅದೇ ಕೃಪೆಯಲ್ಲಿ ಏನು ಕ್ರಯ ಕೊಡಲಿಕ್ಕಿಲ್ಲ. ಅದಕ್ಕೋಸ್ಕರ ಕೃಪೆ ಉಂಟು, ಪಾಪ ಮಾಡಬಾರದು ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. 15ನೇ ವಾಕ್ಯ. ಹಾಗಾದರೆ ನಾವು ಧರ್ಮಶಾಸ್ತ್ರದಿಂದಲ್ಲ ಕೃಪಾಧೀನವಾಗಿದ್ದ ಪಾಪನ ಮಾಡಬಹುದು? ಎಂದಿಗೂ ಮಾಡಬಾರ್ದು. ಪುನಃ ಅಪೊಸ್ತಲನು ಹೇಳ್ತಾನೆ, ಇವತ್ತು ಧರ್ಮಶಾಸ್ತ್ರದಲ್ಲಿ ಪಾಪ ಮಾಡಿದರೆ ಎಷ್ಟು ಅವನು ಕ್ರಯ ಕೊಡಬೇಕು, ಅವನು ಬಲಿ ಕೊಡಬೇಕು. ಇವತ್ತು ಕೃಪೆಯಲ್ಲಿ ಪಾಪ ಒಪ್ಪಿಕೊಂಡರೆ ಯೇಸು ರಕ್ತ ತೊಳೆದು ಬರ್ತದೆ. ಕೃಪೆಯಲ್ಲಿ ಪಾಪ ಮಾಡ್ಬೋದು? ಎಂದಿಗೂ ಮಾಡಬಾರ್ದು. ಯಾಕೆ ಮಾಡಬಾರ್ದು? 16ನೇ ವಾಕ್ಯ ನೋಡ್ತೇವೆ. ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನಿಗೆ ದಾಸರಾಗಿ ಇರುವೆಂದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣೇ ಫಲ, ನಂಬಿಕೆ ವಿಧೇಯತೆಗೆ ದಾಸರಾದ ನೀತಿಯೇ ಫಲ. ಯಾಕೆ ಅಪನನ್ನು ಪ್ರಿಯರಾದ ಮಕ್ಕಳೇ ನೀವು ಪಾಪ ಮಾಡದಂತೆ ಮತ್ತು ಯಾಕೆ ಪಾಪ ಮಾಡುವುದರೆ ಮರಣ ಬರುತ್ತದೆ. ಮರಣ ಅಂದರೆ ಯಾವಾಗ ಒಬ್ಬ ವಿಶ್ವಾಸಿ ಪಾಪ ಮಾಡ್ತಾನೋ ಅವನು ತನ್ನ ಆತ್ಮದಲ್ಲಿ ದೇವರ ಸಮಾಧಾನ, ಸಂತೋಷ ಕಳೆದುಕೊಳ್ತಾನೆ, ದೇವರ ಪ್ರಸನ್ನತೆಯನ್ನು ಕಳೆದುಕೊಳ್ತಾನೆ. ನಿರಾಶೆ, ಚಿಂತೆ, ಭಯ, ಜಿಗುಪ್ಸೆ, ಗಲಿಬಿಲಿ ಬರಲಿಕ್ಕೆ ಪ್ರಾರಂಭವಾಗುತ್ತೆ. ಆನಂತರ ಆ ಪಾಪ ಪಡೆದೋದರೆ ಅವನಿಗೆ ಕಷ್ಟಗಳು, ಸಂಕಟಗಳು, ರೋಗಗಳು ಬರುತ್ತವೆ. ಈ ರೀತಿ ಮರಣ ಅವನಲ್ಲಿ ಬರುತ್ತದೆ. ಅದಕ್ಕೆ ಬದಲಾಗಿ ದಿನಾಲು ನಂಬಿಕೆಯಿಂದ ವಿಧೇಯತ್ವಕ್ಕೆ ದಾಸರಾದರೆ ನೀವು ನೀತಿವಂತರಾಗ್ತೀರಿ. ನೀತಿವಂತರನ್ನು ದೇವರು ಆಶೀರ್ವಾದ ಮಾಡ್ತಾನೆ, ನೀತಿವಂತ ಪ್ರಾರ್ಥನೆ ಕೇಳುತ್ತಾನೆ, ನೀತಿವಂತರಿಗೆ ಶುಭ ಕೃಪೆ ಅವನಿಗೆ. ಈ ರೀತಿ ಎಲ್ಲ ನೀತಿವಂತನಿಗೆ ವಾಗ್ದಾನ ಎಲ್ಲ ಆಶೀರ್ವಾದಗಳು ನಿಮಗೆ ಹಿಂಬಾಲಿಸ್ಕೊಂಡು ಬರ್ತದೆ. ಅದಕ್ಕೆ ನೀವು ಆರಿಸಿಕೊಳ್ಳಬೇಕು ಪ್ರಿಯರೇ. ದೇವರ ಆಶೀರ್ವಾದ ಬೇಕಾ, ದೇವರ ದಯೆ ಬೇಕಾ, ಕರುಣೆ ಬೇಕಾ? ಆಗದೆ ದಿನಾಲು ನಂಬಿಕೆ ಎಂಬ ವಿಧೇಯತೆಗೆ ನೀವು ದಾಸರಾಗಬೇಕು ಪ್ರಿಯರೇ. ಪಾಪಕ್ಕೆ ದಾಸರಾದರೆ ಅದರ ನಿಮಗೆ ನಷ್ಟ ಬರ್ತದೆ, ರೋಗಗಳು ಬರ್ತವೆ, ಕಷ್ಟಗಳು ಬರ್ತವೆ, ಚಿಂತೆಗಳು ಬರ್ತವೆ, ಭಯ ಬರ್ತದೆ, ಇದೆಲ್ಲ ಮರಣ ಬರ್ತದೆ ಪ್ರಿಯರೇ. ಅದೇ ವಿಧೇಯರಾದರೆ ಆಶೀರ್ವಾದ, ಸಮಾಧಾನ, ಸಂತೋಷ, ಆರೋಗ್ಯ, ಸಮೃದ್ಧಿ ಎಲ್ಲ ನಿಮಗೆ ನೀತಿವಂತಿಕೆ
ಆಶೀರ್ವಾದವು ನಿಮಗೆ ಸಿಗುತ್ತವೆ. ಅದಕ್ಕೋಸ್ಕರ ಅಪೊಸ್ತಲನು ಹೇಳ್ತಾನೆ, ನೀವು ಪಾಪ ಮಾಡಬಾರದು ಎಂಬುದೇ ಅದರ ಅರ್ಥವಾಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಯಾಕೆ ಪಾಪ ಮಾಡಬಾರದು ಎಂಬುದಾಗಿ 1 ಕೊರಿಂಥಿಯವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 33 ಮತ್ತು 34ನೇ ವಾಕ್ಯ. ತಿನ್ನೋಣ ಕುಡಿಯೋಣ, ನಾಳೆ ಸಾಯುತ್ತೇವೆಲ್ಲ, ಮೋಸ ಹೋಗಬೇಡಿರಿ, ದುಷ್ಟ ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಇಂಥ ಅಮಲಿನಿಂದ ಚಿತ್ತು ನೀತಿವಂತರಾಗಿರಿ, ಪಾಪವನ್ನು ಬಿಟ್ಟು ಬಿಡಿರಿ. ಕೆಲವರಿಗೆ ದೇವರ ವಿಷಯದಲ್ಲಿ ಜ್ಞಾನವಿಲ್ಲ, ನಿಮಗೆ ನಾಚಿಕೊಟ್ಟಬೇಕೆಂದು ಹೇಳುತ್ತೇನೆ. ಅತಿ ಸ್ಪಷ್ಟತೆ, ದುಷ್ಟ ಸಹವಾಸವು ಸದಾಸವನ್ನು ಕೀಡಿಸುತ್ತದೆ. ಅದಕ್ಕೋಸ್ಕರ ಅಪೊಸ್ತಲನು ಇಂಥ ಅಮಲಿನಿಂದ ಚಿದ್ದು ನೀತಿವಂತರ ಪಾಪವನ್ನು ಬಿಟ್ಟು ಬಿಡಬೇಕು ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಇಲ್ಲದೆ ಪಾಪ ನಿಮ್ಮನ್ನು ಮೋಸಪಡಿಸುತ್ತದೆ ಎಂಬುದಾಗಿ ಅಪೊಸ್ತಲನಲ್ಲಿ ಹೇಳುತ್ತಾನೆ. ಇನ್ನೊಂದು ವಾಕ್ಯ ನೋಡ್ತೇವೆ, ಗಲಾತ್ಯದವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19ರಿಂದ 21ನೇ ವಾಕ್ಯ ತನಕ. ಶರೀರಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದುವತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಹೇಳ್ತಾನೆ, ಈ ಶರೀರಬದ್ಧ ಕರ್ಮಗಳು ಈ ರೀತಿಯ ಪಾಪಗಳಾಗಿವೆ. ಈ ಪಾಪಕ್ಕೆ ನೀವು ದಾಸರಾಗಿದ್ದಾರೆ, ಈ ಪಾಪಕ್ಕೆ ನೀವು ಗುಲಾಮರಾಗಿದ್ದಾರೆ. ಈ ಪಾಪ ಮಾಡುವವರು ಪರಲೋಕ ರಾಜ್ಯಕ್ಕೆ ಹೋಗುವುದಿಲ್ಲ, ಅವರಿಗೆ ಪರಲೋಕದ ಆಶೀರ್ವಾದ ಸಿಗುವುದಿಲ್ಲ. ಅದಕ್ಕೆ ಈ ಪರಲೋಕ ಹೋಗಬೇಕಾ, ಕರ್ತನ ರಾಪ್ಚರ್ಯ ಪಾಲುರಾಗಬೇಕಾ, ಹಾಗಾದರೆ ಈ ಪಾಪಗಳನ್ನು ಪಶ್ಚಾತ್ತಾಪಡಬೇಕು, ಈ ಪಾಪದ ಬಿಟ್ಟು ಬಿಡಬೇಕು ಎಂಬುದಾಗಿ ಅಪೊಸ್ತಲ ಯೋಹನನು ಹೇಳುತ್ತಾನೆ. ಪ್ರಿಯರೇ, ಇನ್ನೊಂದು ಎಕ್ಸಾಂಪಲ್ ಇರ್ತದೆ, ಯಾಕೆ ಪಾಪವನ್ನು ಮಾಡಬಾರದು ಎಂಬುದಾಗಿ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ರಿಂದ 7ನೇ ವಾಕ್ಯ ತನಕ. ಜಾರತ್ವ, ಯಾವ ವಿಧದ ಬಂಡುತನ, ದ್ರವ್ಯಾಸೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದುದು. ಹೊಲಸು ಮಾತು, ಹುಚ್ಚು ಮಾತು, ಕುಸೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹ ಆರಾಧಕರಂತಿರುವ ಲೋಭಿಗಳು ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ. ಊರಿಲ್ಲದ ಮಾತನಾಡುವವರಿಗೆ ಕಿವಿಗುಟ್ಟು ಮೋಸ ಹೋಗಬೇಡಿರಿ. ಅಂಥ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧರಾಗುವ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರಾಗಿರಬೇಡಿರಿ. ಅಪೊಸ್ತಲನು ಅತಿ ಸ್ಪಷ್ಟ ಹೇಳ್ತಾನೆ, ಸುಳ್ಳು ಬೋಧಕರು ಇವತ್ತು ಯೇಸು ಕ್ರಿಸ್ತನ ನಂಬಿಕಿಟ್ಟರೆ ಸಾಕು, ಕೃಪೆ ಉಂಟು ಎಂಬುದಾಗಿ ಪಾಪವನ್ನು ಮಾಡಬಹುದು. ಈ ರೀತಿ ಇಂಥ ಸುಳ್ಳು ಬೋಧನೆಯಿಂದ ನೀವು ವಂಚಿತರಾಗಬಾರದು. ಮತ್ತು ಅಪೊಸ್ತಲನು ಯಾರು ದೇವರ ವಾಕ್ಯಕ್ಕೆ ಅವಿಧರಾಗ್ತಾರೋ ಅವರ ಮೇಲೆ ದೇವರ ಕೋಪ ಬರುತ್ತದೆ. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ, ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಬಯಸ್ತಾನೆ. ಅದು ದೇವರ ಆಶೀರ್ವಾದ ಬರಬೇಕಾದ್ರೆ ನೀವು ಪಾಪವನ್ನು ಮಾಡಬಾರದು. ಪಾಪ ಮಾಡುವುದಾದರೆ ದೇವರ ಕೋಪ ಬರ್ತದೆ ಅಪೊಸ್ತಲನು ಹೇಳ್ತಾನೆ. ಅದಕ್ಕೆ ಅಂಥವರಿಗೆ ಪಾಲುಗಾರಾಗಬಾರದು. ಅದಕ್ಕೆ ಯೋಹನ ಹೇಳ್ತಾನೆ, ಪಾಪ ಮಾಡಿದ್ರೆ ಪಾಪ ನೀವು ಮಾಡುವುದಾದರೆ ದೇವರ ಕೋಪ ಬರ್ತದೆ, ದೇವರ ದಯೆ ನಿಮಗೆ ಸಿಗುವುದಿಲ್ಲ, ಪ್ರಾರ್ಥನೆ ಉತ್ತರ ನಿಮಗೆ ಸಿಗುವುದಿಲ್ಲ, ಕಷ್ಟಗಳು ನಿಮಗೆ ಬಿಡುಗಡೆ ಆಗುವುದಿಲ್ಲ, ರೋಗಗಳು ಗುಣವಾಗುವುದಿಲ್ಲ, ಸಾಲದಿಂದ ಬಿಡುಗಡೆ ಆಗುವುದು. ಅದಕ್ಕೆ ಇದನ್ನು ನಮಗೆ ಬಿಡುಗಡೆ ಬೇಕಾ, ಕಷ್ಟದ ಬಿಡುಗಡೆ ಆಗಬೇಕು, ರೋಗದ ಬಿಡುಗಡೆ ಆಗಬೇಕು, ಸಾಲದ ಬಿಡುಗಡೆ ಆಗದೆ ಪಾಪ ಮಾಡೋದನ್ನು ಬಿಟ್ಟು ಬಿಡಬೇಕು, ಅವಿಧರಾಗಬಾರದು ಎಂಬುದಾಗಿ ಅಪೊಸ್ತಲ ಪೌಲನು ಅಥವಾ ಅಪೊಸ್ತಲ ಯೋಹನ ಅದಕ್ಕೆ ಪಾಪ ಮಾಡದಂತೆ ಎಂದು ಹೇಳುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡುವ, ಯಾಕೆ ಪಾಪ ಮಾಡಬಾರದು. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 5ರಿಂದ 10ನೇ ವಾಕ್ಯ ತನಕ. ಆದುದರಿಂದ ನಿಮ್ಮಲ್ಲಿರುವ ಭೂಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಸೆ, ವಿಗ್ರಹಾರಾಧನೆಗೆ ಸಮವಾಗಿರೋ ಲೋಭ ಇವನ್ನು ವಿಸರ್ಜಿಸಿ ಬಿಡಿ. ಅಪೊಸ್ತಲನು ಈ ಪಾಪಗಳು ಸಾಯಿಸಬೇಕು. ಹೇಗೆ ಸಾಯಿಸುವುದು? ದೇವರ ವಾಕ್ಯದಿಂದ ಓದುವರಬೇಕು, ದೇವರ ವಾಕ್ಯ ಧ್ಯಾನ ಮಾಡುವವರು, ದೇವರ ವಾಕ್ಯ ವಿಧೇಯರಾಗುವ ಮುಖಾಂತರ ಈ ಪಾಪಗಳನ್ನು ನೀವು ಸಾಯಿಸಬೇಕು, ಈ ಪಾಪಗಳನ್ನು ವಿಸರ್ಜಿಸಬೇಕು ಅಥವಾ ಬಿಟ್ಟು ಬಿಡಬೇಕು. ಈ ಪಾಪಗಳಿಂದ ನಿಮ್ಮನ್ನು ಕಾಪಾಡಬೇಕು, ಈ ಪಾಪಗಳನ್ನು ಮಾಡಬಾರದು ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಯಾಕೆಂದರೆ ಆಜ್ಞಾವಾಗ ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ದೇವರ ಕೋಪ ಪಾಪ ಮಾಡಿದ ಮೇಲೆ ಬರುತ್ತದೆ. ಅದಕ್ಕೆ ದೇವರು ಕೋಪ ನಿಮಗೆ ಬೇಡ, ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಯೇಸು ನಂಬಿಕೆಟ್ಟ ಪ್ರತಿಯೊಬ್ಬರು ದೇವರು ಪ್ರೀತಿ ಮಾಡ್ತಾನೆ. ಆ ದೇವರ ಪ್ರೀತಿಯು ನಿಮಗೆ ಸಿಗಬೇಕು, ದೇವರ ಆಶೀರ್ವಾದ ನಿಮಗೆ ಬೇಕು, ದೇವರ ಕರುಣೆ ನಿಮಗೆ ಬೇಕು, ನೀವು ಕೈಗೆ ಕೆಲವು ಆಶೀರ್ವಾದ ಬೇಕು, ನಿಮ್ಮ ಕುಟುಂಬ ಆಶೀರ್ವಾದ ಬೇಕು, ಆರೋಗ್ಯವಂತರ ಜೀವನ ಮಾಡಬೇಕು. ಆಗದೆ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು, ಪಾಪವನ್ನು ಬಿಟ್ಟು ಬಿಡಬೇಕು. ಇಲ್ಲಿ ಕೋಪ ಬರುತ್ತದೆ ಎಂದು ಪುನಃ ಅಪೊಸ್ತಲನು ಎಚ್ಚರಿಕೆ ಕೊಡುತ್ತಾನೆ. 7ನೇ ವಾಕ್ಯದಲ್ಲಿ
ಪೂರ್ವದಲ್ಲಿ ನೀವು ಸಹ ಈ ದುರ್ಭವಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನು ನಡೆಸುತ್ತಿದ್ದೀರಿ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಅವರ ದುರ್ಭಾಷೆ ಇವುಗಳನ್ನು ವಿಸರಿಸಿ ಬಿಡಿರಿ. ಮುಂಚೆ ಯೇಸು ಅಂಗೀಕಾರ ಮಾಡೋ ಮೊದಲು ಈ ಎಲ್ಲ ಪಾಪಗಳಲ್ಲಿ ಜೀವಿಸ್ತೀರಿ. ಅದು ಯೇಸು ಅಂಗೀಕಾರ ಮಾಡಿದ ನಂತರ, ನೀಲಿ ಮುಳುಗಿ ತಗೊಂಡ ನಂತರ ಇಂಥ ಕೋಪ, ಕ್ರೋಧ, ಮತ್ಸರ, ಈ ಎಲ್ಲ ಪಾಪಗಳು ವಿಸರಿಸಿ ಬಿಡಬೇಕು, ಅದೇ ಬಿಟ್ಟು ಬಿಡಬೇಕು ಎಂದು ಅಪೊಸ್ತಲನು ಹೇಳ್ತಾನೆ. 9ನೇ ವಾಕ್ಯದಲ್ಲಿ, ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ, ನೀವು ಪೂರ್ವ ಸ್ವಭಾವವನ್ನು ಅದರ ಕತ್ತೆಲ್ಲ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದಾರಲ್ಲವೇ. ಅಪೊಸ್ತಲನು ಹೇಳ್ತಾನೆ, ದಿನಾಲು ದೇವರ ವಾಕ್ಯನ ಓದಬೇಕು, ನೀವು ವಾಕ್ಯ ಧ್ಯಾನ ಮಾಡಬೇಕು. ದಿನ ನಿಮ್ಮ ಪೂರ್ವ ಸ್ವಭಾವ ಗುರುತಿಸಿಕೊಳ್ಳಿ ವಾಕ್ಯದ ಮುಖದ ಅದನ್ನು ತೆಗೆದು ಹಾಕಿಕೊಂಡು ದೇವರ ವಾಕ್ಯ ವಿಧೇಯರಾಗಿರಿ. ಆಗ ನೂತನ ವ್ಯಕ್ತಿಗಳಾಗ್ತೀರಿ, ನೂತನ ಸ್ವಭಾವ ಬರ್ತದೆ. ಇದು ದೇವರ ಚಿತ್ತವಾಗಿದೆ. 10ನೇ ವಾಕ್ಯ, ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನ ಉಂಟು ಮಾಡುತ್ತದೆ. ಯಾವಾಗ ದೇವರಕ್ಕೆ ವಿಧಿ ಆಗ್ತಿರೋ ನೀವು ಯೇಸುಕ್ರಿಸ್ತ ಸಾರೂಪ್ಯನ ಮೇಲೆ ಬರ್ತದೆ, ಪವಿತ್ರ 9 ಫಲಗಳನ್ನು ಬರ್ತದೆ, ನೀವು ಪವಿತ್ರ ಭರಿತರಾಗಿದೆ. ಹಾಗೆ ಆಶೀರ್ವಾದವು, ಶುಭವು, ಕೃಪೆಯು ನಿಮ್ಮ ಜೀವ ಪರ್ಯಂತನೂ ಅನುಭವ ಮಾಡ್ತೀರಿ. ದೇವರ ಆಶೀರ್ವಾದ ಅನುಭವಿಸ್ತೀರಿ, ಆರೋಗ್ಯವಂತರಾಗಿ ಜೀವಿಸ್ತೀರಿ, ಎಲ್ಲ ಪ್ರಾರ್ಥನೆ ಹೊಂದಿಕೊಳ್ತೀರಿ ಮತ್ತು ಸಂತೋಷವಾಗಿ ಸಮಾಧಾನವಾಗಿ ಪರಲೋಕಕ್ಕೆ ನೀವು ಹೋಗುವವರಾಗ್ತೀರಿ. ಅದಕ್ಕೋಸ್ಕರ ಅಪೊಸ್ತಲನು ಪಾಪವನ್ನು ಬಿಟ್ಟು ಬಿಡಬೇಕು, ಪಾಪ ಮಾಡಬಾರದು ಎಂಬುದಾಗಿ ಯೋಹನನಲ್ಲಿ ಹೇಳುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೀವಿ, ಯಾಕೆ ಪಾಪವನ್ನು ಮಾಡಬಾರದು. ತೀತನೇ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 11ರಿಂದ 13ನೇ ವಾಕ್ಯ ತನಕ. ಯಾಕೆಂದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆ ಉಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಈ ಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸ್ತದೆ. ಅಪೊಸ್ತಲ ಪೌಲನು ತೀತನಿಗೆ ಹೇಳ್ತಾನೆ, ಯಾರು ಯೇಸು ನಂಬಿಕೆ ಇಟ್ಟಿದ್ದೀರಿ, ನೀನು ನಿರೀಕ್ಷೆ ಅಂದುಕೊಂಡಿದ್ದೀರಿ, ನೀವೆಲ್ಲರೂ ಈ ನಿರೀಕ್ಷೆ ಅಂದುಕೊಂಡಿದ್ದೀರಿ. ಯೇಸು ಕ್ರಿಸ್ತನು ಅತಿ ಬೇಗನೆ ಮಧ್ಯ ಆಕಾಶದಲ್ಲಿ ತನ್ನ ಸಭೆಯನ್ನು ಎತ್ತಿಕೊಂಡು ಹೋಗಲಿಕ್ಕೆ ಬರುತ್ತಾನೆ. ಅದಕ್ಕೆ ಕ್ರಿಸ್ತನ ಪ್ರತ್ಯಕ್ಷತೆ ಅಥವಾ ರೂಪಾಂತರ ಅಥವಾ ಸಭೆಯ ಎತ್ತಲಪಡುವಿಕೆ, ಇಂಗ್ಲೀಷ್ನಲ್ಲಿ ಅದಕ್ಕೆ ರಾಪ್ಚರ್ ಎಂದು ಹೇಳ್ತಾರೆ. ಅದರ ನಂತರ 7 ವರ್ಷದ ಸಂಕಟಗಳು ಅಥವಾ ಟ್ರಿಬ್ಯುಲೇಷನ್ ಪೀರಿಯಡ್ ಪ್ರಾರಂಭವಾಗ್ತದೆ. ಅದಕ್ಕೋಸ್ಕರ ದೇವರು ಪ್ರತಿಯೊಬ್ಬ ಸಭೆಗಳನ್ನು, ಪ್ರತಿಯೊಬ್ಬ ವಿಶ್ವಾಸಗಳನ್ನು ಆ ಎತ್ತಲ್ಪಡುವಿಕೆಗೆ ಅಥವಾ ರಾಪ್ಚರಿಗೆ ಮಧ್ಯ ಆಕಾಶ ಬರುತ್ತಾನೆ ಎಂಬುದಾಗಿ ಯಾರ್ಯಾರಲ್ಲಿ ಈ ನಿರೀಕ್ಷೆ ಉಂಟು ಅವರೆಲ್ಲರೂ ಆ ಯೇಸುವಿನ ಪ್ರತ್ಯಕ್ಷತೆ ಅಥವಾ ಸಭೆ ಎತ್ತಲ್ಪಡುವಿಕೆ ಅಥವಾ ರಾಪ್ಚರ್ ಇದರಲ್ಲಿ ಪಾಲುರಾಗಲಿಕ್ಕೆ ಯಾರು ಬಯಸ್ತಾರೋ ಅವರೆಲ್ಲರೂ ಈ ಲೋಕದಲ್ಲಿ ಭಕ್ತಿವಂತರಾಗಿ ನೀತಿವಂತರಾಗಿ ಲೋಕದ ಆಶೆಯನ್ನು ವಿಸ್ತರಿಸಿಕೊಂಡು ಜೀವಿಸಬೇಕು. ಅಂಥವರು ಆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಅದರ ರಾಪ್ಚರ್ನಲ್ಲಿ ಅವರು ಪಾಲುಗಾರಾಗುತ್ತಾರೆ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಅದರ ಕೈ ಬಿಡಪಟ್ಟರೆ 7 ವರ್ಷ ಸಂಕಟಗಳು, ಸಂಕಟಗಳು ಅದು ಹೋದ ನಂತರ ಮತ್ತು ರಾಪ್ಚರ್ ಉಂಟು ಪ್ರೇರೆ. ಆ ನಂತರ ಸೆಕೆಂಡ್ ಕಮ್ಮಿಂಗ್ ಉಂಟು. ಅದಕ್ಕೋಸ್ಕರ ನೀವು ಕಷ್ಟದಲ್ಲಿ ಹೋಗಬಾರ್ದು, ಸಂಕಟಗಳಲ್ಲಿ ಹೋಗಬಾರ್ದು. ಇದು ಕೃಪೆಯ ಯುಗವಾಗಿದೆ, ಇದು ಕೃಪೆಯ ವರ್ಷಗಳಾಗಿವೆ. ಈ ಕೃಪೆಯಲ್ಲಿ ಇರುವಾಗಲೇ ಯೇಸು ಕ್ರಿಸ್ತನ ತನ್ನ ಸಭೆಯನ್ನು ಪ್ರೀತಿ ಮಾಡ್ತಾನೆ. ಪ್ರತಿಯೊಂದು ಸಭೆಗಳು ಯೇಸು ನಂಬಿಕೆ ಇಟ್ಟು ನೀಲಿ ಮುಳುಗಿ ಅನ್ಕೊಂಡ ಪ್ರತಿಯೊಂದು ಸಭೆಗಳನ್ನು ಎತ್ತಿಕೊಂಡು ಹೋಗ್ಲಿಕ್ಕೆ ಯೇಸು ಕ್ರಿಸ್ತನು ಮಧ್ಯ ಆಕಾಶದಲ್ಲಿ ತುತ್ತಿರೋಡನೆ ಬರ್ತಾನೆ. ಆ ನಿರೀಕ್ಷೆಯವರು ಈ ರೀತಿ ಲೋಕದವರು ಪರಿಶುದ್ಧರಾಗಿ ಭಕ್ತಿ ಉಳ್ಳವರಾಗಿ ಲೋಕದ ಆಸೆಗಳನ್ನು ವಿಸರಿಸಿ ಜೀವಿಸಬೇಕು. ಆ ಕೃಪೆ ಬೋಧಿಸಿದ ಅಪೊಸ್ತಲ ಪೌಲನು ಹೇಳುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ಇರುತ್ತೆ, ಯಾಕೆ ಪಾಪವನ್ನು ಮಾಡಬಾರದು. 1ನೇ ಪೇತ್ರನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 13ರಿಂದ 16ನೇ ವಾಕ್ಯ ತನಕ. ಆದ್ದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿಡಿರಿ. ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಶೆಗಳನ್ನು ಅನುಸರಿಸಿ ನಡೆಯುವರಾಗಿರದೆ ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರೋ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮೆಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಪರಿಶುದ್ಧರಾಗಿರಬೇಕೆಂದು ಬರೆದದ್ದೆಲ್ಲ. ಪುನಃ ಪವಿತ್ರ ಹೇಳ್ತಾನೆ, ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಪಾಲುಗಾರಾಗಬೇಕಾದರೆ ದೇವರು ಪರಿಶುದ್ಧನು. ಅದು ಪ್ರತಿದಿನ ನಡತೆಯಲ್ಲಿ ಕ್ರಿಯೆಗಳಲ್ಲಿ ಪರಿಶುದ್ಧರಾಗಬೇಕು ಎಂಬುದಾಗಿ ಅಪರಿಪದಾಗದೆ ಪ್ರತಿದಿನ ಪ್ರೇರೆ ಯಾರ್ಯಾರಿಗೆ ಯೇಸು ಕ್ರಿಸ್ತನ ಆ ಪ್ರತ್ಯಕ್ಷತೆಯಲ್ಲಿ ಪಾಲುಗಾರಲಿಕ್ಕೆ ಆಸೆ ಪಡುತ್ತಾರೋ ಅವರೆಲ್ಲರೂ ಪಾಪದ ಜೀವಿತವನ್ನು ಬಿಟ್ಟು ಬಿಡಬೇಕು, ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದಾಗಿ
ಅಪೊಸ್ತಲ ಪೇತ್ರನು ಹೇಳ್ತಾನೆ, ಪುನಃ ನಾವು ನೋಡ್ತೇವೆ ಪ್ರಿಯರೇ, ಪ್ರಾರ್ಥನೆ ಉತ್ತರ ನಿಮಗೆ ಸಿಗಬೇಕಾ, ನೀವು ಪಾಪವನ್ನು ಮಾಡಿ ಬಿಟ್ಟು ಬಿಡಬೇಕು. 1 ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚಿಗೆದ ಕಾರ್ಯಗಳನ್ನು ಮಾಡುವರಾಗಿದ್ದರಿಂದ ಏನು ಬೇಡಿಕೊಂಡರೂ ಆತನ ಹೊಂದುವೆವು. ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರ ನಿಮಗೆ ಬೇಕಾಗಿತ್ತು. ಅನೇಕರು ಪ್ರಾರ್ಥನೆ ಮಾಡ್ತಿದ್ದೀರಿ, ಉಪವಾಸ ಮಾಡ್ತಿದ್ದೀರಿ, ಆದರೆ ಉತ್ತರ ಬರೋದಿಲ್ಲ. ಉತ್ತರ ಬರೋದು ಅನೇಕರು ನಿರಾಶಾಗಿದ್ದಾರೆ. ಅನೇಕರು ಯಾಕೆ ಉತ್ತರ ಬರೋ ಚಿಂತೆ ಮಾಡ್ತಿದ್ದೀರಿ. ಅನೇಕರು ದೇವರ ಮೇಲೆ ಗುಣಗುಟ್ಟಿರ್ತೀರಿ. ನಿಮ್ಮ ಪ್ರತಿಯೊಂದು ಪ್ರಾರ್ಥನೆ ಉತ್ತರ ಬರಬೇಕಾ, ಪ್ರತಿಯೊಂದು ಕಷ್ಟಗಳು ನಿಮಗೆ ಬಿಡುಗಡೆ ಬರಬೇಕಾ, ಶಾಪದಿಂದ ಬಿಡುಗಡೆ ಬರಬೇಕಾ, ಸಾಲದಿಂದ ಬಿಡುಗಡೆ ಬೇಕಾ, ಒಂದೇ ಕಂಡೀಷನ್ ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಎಣಿಕೆಯಲ್ಲಿ ನಿಮ್ಮ ಕೆಲಸಗಳು, ನಿಮ್ಮ ಬಿಸ್ನೆಸ್, ನಿಮ್ಮ ಸೇವೆ ಮೆಚ್ಚುವಿಕೆಯಾದ ಕಾರ್ಯ ಮಾಡೋ ಏನೂ ಬೇಡಿಕೊಂಡರು ಅಥವಾ ಏನೂ ಪ್ರಾರ್ಥನೆ ಮಾಡಿದ್ರು ಆ ಪ್ರಾರ್ಥನೆ ಹೊಂದಿಕೊಳ್ಳುತ್ತೀರಿ. ಈ ಕಾರಣಗಳಿಂದ ಅಪ್ಪ ನೋಡಿದರೆ, ಪ್ರಿಯದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತನ್ನು ಬರೆಯುತ್ತೇನೆ ಎಂಬುದರಲ್ಲಿ ಹೇಳುತ್ತಾನೆ. ಈಗ 2ನೇ ಸಂಗತಿ ನೋಡ್ತೀವಿ ಪ್ರಿಯರೇ, ಪಾಪವನ್ನು ಮಾಡದಂತೆ ದಿನಾಲು ಪ್ರಾರ್ಥನೆಯನ್ನು ಮತ್ತು ದೇವರ ವಾಕ್ಯವನ್ನು ಓದುವವರು ಆಗಬೇಕು. ನಾವು ನೋಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 14ರಿಂದ 16ನೇ ವಾಕ್ಯ ತನಕ, ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸುವಿನ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೇ ಹಿಡಿಯೋಣ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆ ಸರ್ವ ವಿಷಯಗಳಲ್ಲಿ ನಮಗೆ ಶೋಧನೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದೇಹದಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನ ಮುಂದೆ ಬರೋಣ. ಪ್ರಿಯದ ಅರ್ಥವಾಗಿದೆ. ಅಪೊಸ್ತಲ ಹೇಳ್ತೇನೆ, ಪ್ರಿಯದ ಮಕ್ಕಳೇ, ನೀವು ಪಾಪ ಮಾಡಿದ ಮಾತನ್ನು ಬರೆಯುತ್ತೇನೆ. ನೀವು ಪಾಪ ಮಾಡಿದರೆ ನಿಮಗೆ ಸಹಾಯಕನಾದ ಯೇಸು ಕ್ರಿಸ್ತ, ಅದರ್ಥ ಇದು ಯೇಸು ಕ್ರಿಸ್ತನ ಪರಲೋಕದ ತಂದೆಯ ಬಲಗಳಿದ್ದಾನೆ. ಆತ ನಿಮಗೆ ಮಹಾಯಾಜಕನಾಗಿದ್ದಾನೆ. ನೀವು ಪಾಪ ಮಾಡದಂತೆ ಪ್ರಿಯರೇ, ಪಾಪ ಮಾಡಿದರೆ ಪಾಪದಿಂದ ನಿಮಗೆ ಸಮಯ ಸಿಗುವುದಕ್ಕೆ, ಪಾಪದಿಂದ ನಿಮಗೆ ಬಿಡುಗಡೆ ಬರುವುದಕ್ಕೆ, ಪಾಪದ ಬಂಧನದಿಂದ ನಿಮಗೆ ಬಿಡುಗಡೆ ಆಗೋದಕ್ಕೆ ನೀವು ಧೈರ್ಯದಿಂದ ಪ್ರಾರ್ಥನೆ ಮಾಡಬೇಕು. ನೀವು ನಂಬಬೇಕು, ಯೇಸು ಕ್ರಿಸ್ತನು ತಂದೆಯ ಬಲಗಳಲ್ಲಿ ಪರಲೋಕದಲ್ಲಿ ಕುಳಿತುಕೊಂಡಿದ್ದಾನೆ. ಆತನು ಈ ಲೋಕದಲ್ಲಿರುವ ನಮ್ಮ ಹಾಗೆ ರಕ್ತ ಸ್ವಭಾವದಲ್ಲಿ ಅವನಿದ್ದನು, ಎಲ್ಲ ಶೋಧನೆಗಳನ್ನು ಅನುಭವಿಸಿದನು, ಪಾಪ ಮಾತ್ರ ಮಾಡಲಿಲ್ಲ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ಯೇಸು ಕ್ರಿಸ್ತನು ನಿಮಗೆ ಸಹ ನಮಗೆ ಸಹ ಈ ಲೋಕದಲ್ಲಿ ಪಾಪ ಮಾಡಿದಂತೆ ಆತನ ಶಕ್ತಿ, ಆತನ ಪವಿತ್ರಾತ್ಮನನ್ನು ಬಲ ಕೊಡುತ್ತಾನೆ. ಯಾರ್ಯಾರು ಪ್ರಾರ್ಥನೆ ಮಾಡುತ್ತೀರೋ ಯೇಸು ಕ್ರಿಸ್ತನು ಆತನ ಶಕ್ತಿ ಕೊಡುತ್ತಾನೆ, ಆತನ ಕೃಪೆ ಕೊಡುತ್ತಾನೆ, ಪವಿತ್ರಾತ್ಮ ಕೊಡುತ್ತಾನೆ. ಈ ಪವಿತ್ರಾತ್ಮನು ನಿಮಗೆ ಪಾಪವನ್ನು ಮಾಡದಂತೆ ಪಾಪದ ಜಯವಂತಿಗೆ ನಿಮಗೆ ಶಕ್ತಿ ಕೊಡುತ್ತಾನೆ. ಆವಾಗ ಮಾತ್ರ ನಿಮಗೆ ಪವಿತ್ರಾತ್ಮ ಮುಖಾಂತರ ಎಲ್ಲ ಪಾಪದ ಮೇಲೆ ಜಯವಂತಿಗೆ ಸಾಧ್ಯವಾಗುತ್ತದೆ. ಯಾಕಂದರೆ ಪವಿತ್ರಾತ್ಮನು ನಿಮಗೆ ಸಹಾಯಕನಾಗ್ತಾನೆ, ಆದ ಪಾಪದ ಜಯವಂತಿಗೆ ಕೃಪೆ ಕೊಡುತ್ತಾನೆ. ಯಾಕಂದರೆ ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾರ್ಯಾರು ಪವಿತ್ರಾತ್ಮನ ಅನುಸರಣೆಯಲಿಕ್ಕೆ ತಮ್ಮನ್ನು ಒಪ್ಪಿಸಿಕೊಡುತ್ತಾರೋ ಪವಿತ್ರಾತ್ಮನು ನಮಗೆ ನಿಮಗೆ ದೇವರ ಆಜ್ಞೆಗೆ ಉಂಟು ಮಾಡಲಿಕ್ಕೆ ಶಕ್ತಿ ಕೊಡುತ್ತಾನೆ. ನಿಮ್ಮ ಸ್ವಂತ ಶರೀರ ಸ್ವಭಾವದಲ್ಲಿ ದೇವರ ಆಜ್ಞೆ ವಿಧಿ ಆಗಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತನು ತಂದೆಯ ಬಳಿ ಕುರಿತು ವಿಜ್ಞಾಪನೆ ಮಾಡುತ್ತಾನೆ. ನೀವು ಪ್ರಾರ್ಥನೆ ಮಾಡುವಾಗ ಆತನು ತನ್ನ ಪವಿತ್ರಾತ್ಮ ಶಕ್ತಿ ಕೊಡ್ತಾನೆ. ಈ ಪವಿತ್ರ ಶಕ್ತಿ ಅಥವಾ ಪವಿತ್ರ ಅಭಿಷೇಕ ನಿಮಗೆ ದೇವರ ಪ್ರತಿ ಆಜ್ಞೆಗೆ ಸಾಧ್ಯ ಮಾಡ್ತಾರೆ. ಅದಕ್ಕೋಸ್ಕರ ನಿಮಗೆ ಪಾಪದ ಮೇಲೆ ಒಂದಿಗೆ ಸಾಧ್ಯವಾಗ್ತದೆ. ಅದರ ಪ್ರಾರ್ಥನೆ ಪಾಪ ಮಾಡದಂತೆ, ಪಾಪ ಮಾಡಿದರೆ ಪಾಪದ ಸಮಯ ಆಗಿರೋ ನಿಮಗೆ ಕಷ್ಟಗಳು ಬರದರೆ ಪ್ರಾರ್ಥನೆ ಮಾಡಬೇಕಾ. ಯೇಸು ಕ್ರಿಸ್ತನ ಪಾಪನ ಶ್ರಮಿಸ್ತಾನೆ ಮಾತ್ರಲ್ಲ, ಪಾಪದ ಶಿಕ್ಷೆ ನೀವು ಬರದ ತಡೆಯುತ್ತಾನೆ ಮತ್ತು ಪುನಃ ಪಾಪ ಮಾಡದಂತೆ ಆತನ ಪವಿತ್ರ ಶಕ್ತಿ ಕೊಡುತ್ತಾನೆ. ಅದಕ್ಕೆ ಪ್ರಾರ್ಥನೆ ಅತಿ ಪ್ರಾಮುಖ್ಯವಾಗಿದೆ. ಅದಕ್ಕೆ ಯೇಸು ಕ್ರಿಸ್ತನು ಮತ್ತೆ ಅನುಭವಿಸುವಂತೆ 26ನೇ ಅಧ್ಯಾಯದಲ್ಲಿ 40 ವಾಕ್ಯ ಹೇಳ್ತಾರೆ, ನೀವು ನನ್ನ ಸಂಗಡ 1 ತಾಸಾದರೂ ಎಚ್ಚರವಾಗಿರಲಾರೆ. ಅಟ್ಲೀಸ್ಟ್ 20 ಗಂಟೆಯಲ್ಲಿ 1 ಗಂಟೆ ಆದರೂ ನೀವು ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡಬೇಕು. ಪ್ರಿಯರೇ, ಪಾಪವನ್ನು ಮಾಡದಂತೆ ಪರಿಸರ ಜೀವನ ಮಾಡಬೇಕಾದ್ರೆ. ಯಾಕಂದರೆ ಯೇಸು ಕ್ರಿಸ್ತನೇ ಮತ್ತೆ 26-41 ವಾಕ್ಯದಲ್ಲಿ, ಮನಸ್ಸು ಸಿದ್ಧವಾಗಿದೆ ಸರಿ, ಅದು ದೇಹಕ್ಕೆ ಬಲ ಸಾಲದು, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿ ಸರಿ, ದೇಹಕ್ಕೆ ಬಲ ಸಾಗಿದೆ. ನೀವು ಶೋಧನೆ ಅಂದರೆ ಪಾಪ ಎಂಬ ಶೋಧನೆಯಲ್ಲಿ ನೀವು ಒಳಗಾಗದಂತೆ, ಪಾಪ ಎಂಬ ಶೋಧನೆ ಬರುವಾಗ ಜೀವನಕ್ಕೆ ಶಕ್ತಿ ಸಿಗುವಂತೆ ಪ್ರಾರ್ಥನೆ ಮಾಡಬೇಕು ಎಂಬುದು ಯೇಸು ಕ್ರಿಸ್ತನ ಶಿಷ್ಯರಿಗೆ ಅಟ್ಲೀಸ್ಟ್ 1 ಗಂಟೆ ಆದರೂ ದಿನಲು ಪ್ರಾರ್ಥನೆ ಮಾಡುವರಾಗಬೇಕು. ವಾರಕ್ಕೆ 1 ಆದಿತ್ಯವಾರಾದರೂ
ಸಭೆಗೆ ಬಂದು ದೇವರನ್ನ ಆರಾಧನೆ ಮಾಡೋ ಹೋಗಬೇಕು. ಅಷ್ಟೇ ದೇವರ ವಾಕ್ಯ ಓದಬೇಕು ಪ್ರಿಯರೇ. ಪಾಪವನ್ನು ಮಾಡದಂತೆ ನಿಮಗೆ ದೇವರು ಕಾಪಾಡಬೇಕಾದರೆ ನಾವು ನೋಡ್ತೇವೆ ಕೀರ್ತನೆ 119ನೇ ಕೀರ್ತನೆಯಲ್ಲಿ 11ನೇ ವಾಕ್ಯ. ಅಲ್ಲಿ ದಾವಿದನೇ, ನಾನು ನಿನಗೆ ವಿರುದ್ಧ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನಲ್ಲಿ ಇಟ್ಟುಕೊಂಡಿದ್ದೇನೆ. ಎಷ್ಟು ನೀವು ದೇವರ ವಾಕ್ಯ ಓದುತ್ತೀರೋ ಆ ದೇವರ ವಾಕ್ಯದಲ್ಲಿ ಇರಲ್ಪಟ್ಟ ಆಜ್ಞೆಗಳನ್ನು ಜ್ಞಾಪಕದಲ್ಲಿಡಲಿಕ್ಕೆ ಅಭ್ಯಾಸ ಮಾಡಿರಿ, ಬಾಯ್ಪಾಠ ಮಾಡಿರಿ. ಯಾಕಂದರೆ ಯಾವಾಗ ದೇವರ ಆಜ್ಞೆಗಳನ್ನು ಬಾಯ್ಪಾಠ ಮಾಡಿಕೊಳ್ಳುತ್ತೀರೋ, ನಿಮ್ಮ ಮನದಲ್ಲಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳುತ್ತೀರೋ, ಆವಾಗ ದೇವರ ವಾಕ್ಯ ಪಾಪ ಮಾಡಿದ ತಡೆಗಟ್ಟುತ್ತದೆ ಎಂಬುದನ್ನು ನಾವು ನೋಡ್ತೇವೆ. ಅದೇ ರೀತಿ 1 ಯೋಹನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ ನೋಡ್ತೇವೆ, ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. ಅವನು ದೇವರು ಹುಟ್ಟಿದ ಕಾರಣ ಪಾಪ ಮಾಡೋನಾಗಿರಲಾರನು. ದೇವರು ಹುಟ್ಟಿದ್ದವನು ಪಾಪ ಮಾಡೋನು. ದೇವರ ಜೀವ ಅಂದರೆ ದೇವರ ವಾಕ್ಯವು ದಲ್ಲಿ ಜೀವ ಉಂಟು. ದೇವರ ವಾಕ್ಯವೇ ಯೇಸು ಕ್ರಿಸ್ತನಾಗಿದ್ದಾನೆ. ಯಾವಾಗ ನೀವು ದೇವರ ಪ್ರಾರ್ಥನೆ ಮಾಡುತ್ತೀರೋ ಹಾಗೆ ಅದರ ಹುಟ್ಟಿಗೆ ದೇವರ ವಾಕ್ಯ ಓದಬೇಕು. ದೇವರ ವಾಕ್ಯದಲ್ಲಿ ಜೀವ ಉಂಟು. ದೇವರ ವಾಕ್ಯ ಯೇಸು ಕ್ರಿಸ್ತನು. ಆ ವಾಕ್ಯ ನಿಮ್ಮಲ್ಲಿ ಇಟ್ಟುಕೊಳ್ಳುವುದಾದರೆ, ಆ ದೇವರ ವಾಕ್ಯದಲ್ಲಿ ಆಜ್ಞೆಗಳನ್ನು ಜ್ಞಾಪಕಲ್ಲಿಟ್ಟುಕೊಳ್ಳುವುದಾದರೆ, ಅದನ್ನು ಭಯಪಾಠ ಮಾಡಿಕೊಳ್ಳುವುದಾದರೆ, ಈ ದೇವರ ಜೀವವು ದೇವರ ವಾಕ್ಯವು ಯೇಸು ಕ್ರಿಸ್ತನು ಪಾಪ ಮಾಡದಂತೆ ನಿಮಗೆ ಕಾಪಾಡುತ್ತಾನೆ. ಈ ರೀತಿ ನೀವು ಪಾಪ ಮಾಡದಂತೆ ಪ್ರಾರ್ಥನೆ ಮತ್ತು ದೇವರ ವಾಕ್ಯ ಓದುವವರಾಗಬೇಕು. ದೇವರ ವಾಕ್ಯವನ್ನು ಜ್ಞಾಪಕದಲ್ಲಿ ಇಡುವುದು ಅತಿ ಅಗತ್ಯವಾಗಿದೆ. 3ನೇ ಸಂಗತಿಯಾಗಿದೆ, ದಿನಾಲು ಪವಿತ್ರಾತ್ಮನಿಗೆ ವಿಧೇಯರಾಗಬೇಕು. ಪವಿತ್ರಾತ್ಮ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಆತನು ವಾಕ್ಯದ ಮುಖದ ಮಾತನಾಡ್ತಾನೆ. ಪ್ರತಿಯೊಂದು ವಾಕ್ಯಕ್ಕೆ ವಿಧೇಯರಾಗುವುದೇ ಪವಿತ್ರಾತ್ಮನಿಗೆ ವಿಧೇಯರಾಗಿ. ಯಾವಾಗ ನಾವು ಪವಿತ್ರ ವಿಧೇಯರಾಗಿ ನಡೆಯುತ್ತಿರೋ, ಪವಿತ್ರಾತ್ಮನಿಗೆ ಎಲ್ಲ ಪಾಪದ ಮೇಲೆ, ಎಲ್ಲ ಸೋದ ಮೇಲೆ ಜಯವನ್ನು ಹೊಂದುವುದಕ್ಕೆ ನಿಮಗೆ ಕೃಪೆ ಕೊಡುತ್ತಾನೆ. ಈ ರೀತಿ ನಾವು ಪವಿತ್ರ ಭರಿತರಾಗ್ತಿರೋ, ಪಾಪವನ್ನು ಮಾಡದಂತೆ ದೇವರು ಕಾಪಾಡುತ್ತಾನೆ. ದೇವರ ಆಶೀರ್ವಾದ ಕೊಳ್ತಿದ್ದ ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮ ಜೊತೆ ಉತ್ತೇಜನವಾಗುತ್ತಾರೆ. ಈ ಸಂದೇಶ ಅನೇಕರಿಗೆ ಯೂಟ್ಯೂಬ್ ಶೇರ್ ಮಾಡಿ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರ ಕೊಂಡಾಡ್ತೇನೆ. ಈ ಸಂದೇಶದ ಮುಖಾಂತರ ನಿನ್ನ ಸಂದೇಶ ಮಾತನಾಡಿದ್ವಿ ದೇವ. ಈ ಮಾತಾದ ಪ್ರತಿಯೊಂದು ವ್ಯಕ್ತಿಗಳು, ಈ ಪ್ರಾರ್ಥನೆ ವಾಕ್ಯ ಪ್ರತಿಯೊಬ್ಬ ವೀಕ್ಷಕರನ್ನು ನಷ್ಟಗೊಳಿಸುತ್ತದೆ. ಪ್ರತಿಯೊಬ್ಬರಿಗೆ ದೇವ ಆ ಒಂದು ಪರಿಶುದ್ಧವಾದ ಜೀವಿತವನ್ನು ಜೀವಿಸುವಂತೆ, ನೀವು ವಾಕ್ಯ ವಿಧರಾಗಿ ನಡೆಯುವಂತೆ, ಪಾಪದ ಜೀವನ ಕೃಪೆಯಿಂದ ಬಿಡ್ಕೊಳ್ತೇನೆ ದೇವ. ಯಾರ್ಯಾರು ರೋಗಿಗಳಿದ್ದಾರೆ, ಕಷ್ಟಗಳು ನಿಮ್ಮ ಕೈಯಲ್ಲಿ ಮೇಲೆ ಕಿತ್ತಿರಿ, ನಂಬಿಕೆಯಿಂದ ನಾನು ನಿಮಗೆ ಪ್ರಾರ್ಥನೆ ಮಾಡ್ತೇನೆ ದೇವ. ಈ ಸಮಯದಲ್ಲಿ ಯಾರ್ಯಾರು ದೇವ ತಮ್ಮ ಕೈಯಲ್ಲಿ ಮೇಲೆ ಕಿತ್ತಿದ್ದಾರೋ ಅವರೆಲ್ಲ ಕಷ್ಟ, ರೋಗ, ಸಮಸ್ಯೆ, ಸಾಲದ ಬಂದ ಪ್ರತಿಯೊಬ್ಬರು ನಮಗೆ ಬಿಡುಗಡೆ ಯೇಸು ಕ್ರಿಸ್ತನ ಗುಣಮಾಡ ಶಕ್ತಿಯು ಈ ಸಮಯದಲ್ಲಿ ಈ ಕೈಯಲ್ಲಿ ಮೇಲೆ ಪ್ರತಿಯೊಂದು ರೋಗಿಗಳು ಮುಟ್ಟಲಿ. ಮತ್ತು ಪ್ರತಿಯೊಬ್ಬರು ರೋಗಿಯನ್ನು ಅವರವರ ನಂಬಿಕೆ ಮುಖದ ಆ ಎಲ್ಲ ರೋಗದ ಬಂಧನದಿಂದ, ರೋಗದ ಶಾಪದಿಂದ, ಬಡತನ, ಕೊರತೆ, ಸಾಲ, ಶಾಪದ ಪ್ರತಿಯೊಬ್ಬರನ್ನು ಬಿಡುಗಡೆಗೊಳಿಸುತ್ತಾನೆ. ಮತ್ತು ಪ್ರತಿಯೊಬ್ಬರನ್ನು ತಂದೆ ಮಗ ಪವಿತ್ರ ಆತ್ಮದಲ್ಲಿ ಆಶೀರ್ವದಿಸುತ್ತಾನೆ. ಪ್ರತಿಫಲ ಆಶೀರ್ವಾದ, ಅನುಗ್ರಹ, ದಯೆ ಹೊಂದಿಕೊಳ್ಳಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ.